ಅದು ಮನೋವಿಕಾಸದ ಪ್ರಾಥಮಿಕ. ಒಳಿತಿನ ಭಾವ ಅರ್ಜುನನಿಗೆ ಏನು ಗೊತ್ತಾ, ಯುದ್ಧ ಮಾಡಬೇಕು. ಯುದ್ಧ ಯಾಕೆ ಮಾಡಬೇಕು? ಇದು ಮಾಡಿದ್ರೆ ಏನಾಗುತ್ತದೆ, ಪ್ರಯೋಜನ ಉಂಟಾ? ಈ ಪ್ರಶ್ನೆಗಳು ವಿಶ್ಲೇಷಣೆ. ನಾನೇ ಯುದ್ಧ ಮಾಡಬೇಕಲ್ಲ, ಯಾಕೆ ಮಾಡಬೇಕು ಅಂತ ಸ್ವವಿಶ್ಲೇಷಣೆಗೆ ತೊಡಗಿದವ. ಉತ್ತರ ಸಿಗಲಿಲ್ಲ. ಅದಕ್ಕೆ ಅರ್ಜುನ ಕೃಷ್ಣನ ಅಂತ ಹೊಡಿತಾರೆ. ಬೇರೆ ಯುದ್ಧ ಮಾಡೋದು ಬೇಕಾಗುವುದಿಲ್ಲ ಅಂತ ಹೇಳಿ ಅದನ್ನು ಗಾಂಡೀವವನ್ನು ಕೆಳಗಿಡ್ತಾರೆ. ಆಯಿತಾ? ಹ್ಯಾಚಾಯ್ತು ಗಾಡಿ ಗ್ಯಾರೇಜ್ ಇನ್ನು ಯುದ್ಧ ಬಿಟ್ಟರಲ್ಲೇ ಇದ್ದಾನಲ್ಲ ಕೃಷ್ಣ. ಅವ ಗಾಳಿ ಹಾಕಬೇಕಿತ್ತು. ಸರಿ, ಅವ ಹೇಳೋದು ಅಯ್ಯೋ ಯಾಕೆ ಹೇಗಾಯಿತು ಅದನ್ನು ಅವನು ಪ್ರಶ್ನೆ ರೂಪದಲ್ಲಿ ಉತ್ತರ ರೂಪದಲ್ಲಿ ಈ ರೀತಿಯಾದಂತಹ ವಿಶ್ಲೇಷಣೆಯನ್ನು ತೊಡಗುತ್ತಾ ಅರ್ಜುನ ತನ್ನನ್ನು ತಾನೇ ವಿಶ್ಲೇಷಿಸಿಬಿಡುತ್ತಾನೆ. ಹಾಗಿದ್ರೆ ಈ ಕೌರವರನ್ನು ನಾನು ಯುದ್ಧ ಮಾಡದೆ ಉಳಿಸಿದರೆ ಈ ಭೂಮಿಯಲ್ಲಿ ಕಂಟಕರು ಉಳಿತಾರೆ, ದುಷ್ಟರು ಉಳಿತಾರೆ. ದುಷ್ಟರು ಉಳಿದರೆ ಭೂಮಿಗೆ ಭಾರ. ಹಾಗಾಗಿ ಭೂಮಿಗೆ ಭಾರ ಆಗಬಾರದಲ್ಲ. ಅದಕ್ಕಾಗಿ ಅರ್ಜುನ ಉದ್ಧರೇ ಆತ್ಮನಾತ್ಮ, ನಿನ್ನನ್ನು ನೀನು ಉದ್ಧರಿಸಿಕೊಳ್ಳದೆ ಹೋದರೆ, ನಿನ್ನನ್ನು ನೀನು ತಿಳ್ಕೊಳ್ಳದೆ ಹೋದರೆ, ನಿನ್ನನ್ನು ರಿಪೇರಿ ಮಾಡಲಿಕ್ಕೆ ಜನ ಇದೆ, ನಿನ್ನನ್ನೇ ಅವರು ಕೊಡ್ತಾರೆ, ಭೂಮಿ ಭಾರ ಆಗ್ತದೆ ಅಂತ. ಎಲ್ಲಿ ಕತೆ ಅಂದರೆ ಭಗವದ್ಗೀತೆಯ ವಿಷಯ ನೀವು ಮುಗಿಸುವ ಮಹಾಭಾರತ ಮತ್ತೆ 18 ದಿವಸ ಯುದ್ಧ ನಡೀತದೆ, ಅದು ಬೇರೆ ಕತೆ ನೀವು ಓದಿಸಬೇಕು. ಪಾಯಿಂಟ್ ಇಷ್ಟೇ, ಸ್ವವಿಶ್ಲೇಷಣೆಯಲ್ಲಿ ನಾನು ನನ್ನ ಆಲೋಚನೆ ಬಗ್ಗೆ, ನನ್ನ ವರ್ತನೆಗಳ ಬಗ್ಗೆ ಒಂದು ಸ್ಪಷ್ಟೀಕರಣ. ವರ್ತನೆ ಅಂತೇಳಿ ಬೇರೆಯವರಿಗೆ ಕಾಣಬೇಕು ಅಷ್ಟೇ. ನೀವೀಗ ಅಲ್ಲೂ ಕಚ್ಚಿದರೆ ಬೇರೆಯವರಿಗೆ ಕಾಣ್ತದೆ ಅಲ್ವಾ? ಬೇರೆಯವರಿಗೆ ಕಾಣುವ ಹಾಗೆ ನಿಮ್ಮಲ್ಲಿ ಆಗುವ ಬದಲಾವಣೆಗಳು ಮತ್ತು ನೀವು ಕೆಲಸಗಳು ವೀಡಿಯೋ ಮಾಡಿದರೆ ಬೇರೆಯವರಿಗೆ ಗೊತ್ತಾಗ್ತದೆ. ಒಳಗಿಂದ ಒಳಗಡೆ ಮತ್ತೆ ಒಳಗಡೆ ಏನು ಒಳಗಡೆ ಕುಳಿತಾ ಉಂಟು ನೀವು ಅದನ್ನು ಬರೀತೀವಿ ಹೋಗಿ ಕುತ್ತು ಅಂತ ಅನ್ನಿಸ್ಬೋದು ಒಳಗಿನ. ಆದರೆ ಈಗ ಸ್ಮೈಲ್ ಕೊಡ್ತಾ ಇರ್ತೇವೆ ಅಲ್ವಾ? ಗೊತ್ತಾಗ್ತದೆ. ಇತರರಿಗೆ ಕಾಣುವ ಹಾಗೆ ನಮ್ಮ ಯಾವುದೇ ಚಹರೆಗಳು, ಲಕ್ಷಣಗಳು, ವರ್ತನೆಗಳು ಕೇಳುವುದಲ್ಲ. ಅದು ಎರಡನ್ನೂ ಅದರ ಒಳಗೊಂಡಿರುವ ಮತ್ತು ಅದರ ಮುಂದುವರಿಕೆ ಭಾಗವಾಗಿರುವ ಭಾವನೆಗಳು. 4 ಭಾವನೆಗಳ ಬಗ್ಗೆ ನಾನು ಉಲ್ಲೇಖಿಸ್ತೇನೆ. 4 ಆಯ್ತಾ? ಒಂದು ಕೋಪ, ಭಯ, ಬೇಸರ, ದುಃಖ, ಸಂತೋಷ. ಈ 4 ಪ್ರೈಮರಿ ಫೀಲಿಂಗ್ಸ್ ಅಂತ ಹೇಳುವಾಗ ಇದರೊಟ್ಟಿಗೆ ನಾಚಿಕೆ, ಮುಜುಗರ, ಅಂಜಿಕೆ, ಹಿಂಜರಿಕೆ ಅದನ್ನೆಲ್ಲ ಅದಕ್ಕೆ ಒಂದೊಂದು ಜೋಡಿತಾರೆ. ಅದರಂತೆ ಉಪಭಾವಗಳು, ಉಪನದಿಗಳ. ಇನ್ನೊಮ್ಮೆ ನೀವು ಹೇಳಿ 4 ಭಾವನೆಗಳು ಅಂತ ಹೇಳಿ ಯಾವುದೆಲ್ಲ? ಒಂದು ಕೋಪ, ಭಯ, ದುಃಖ, ಸಂತೋಷ ಅಲ್ವಾ? ಕೋಪ, ಭಯ, ದುಃಖ, ಸಂತೋಷ, ಈ 4 ಭಾವನೆಗಳು. 4 ಅಂತ ಹೇಳಿಕ್ಕಿಲ್ಲ, ಯಾಕಂದ್ರೆ ನಾನು ಹೇಳಿದೆಲ್ಲ ಅದೆಲ್ಲ ಸೇರಿಕೊಳ್ಳಬಹುದು. ಅದು ಅದರ ಉಪಭಾವಗಳು. ಮುಖ್ಯ 4 ಫೀಲಿಂಗ್ಸ್ಗಳು: ಕೋಪ, ಭಯ, ದುಃಖ, ಸಂತೋಷ. ಈ
ಭಾವನೆಗಳು ನಾವು ಮಾಡುವ ಆಲೋಚನೆ ಮತ್ತು ಕ್ರಿಯೆ ಇದೆ ಎಲ್ಲ ವರ್ತನೆಗಳು ಅದರ ಅನುಸರಿಸಿಕೊಂಡೇ ಇರ್ತದೆ, ಅದರ ಮುಂದಿನ ಭಾಗವಾಗಿ ಇರ್ತದೆ. ಭಾವನೆಗಳನ್ನ ವರ್ತನೆಗಳಿಂದಲೂ ಯೋಚನೆಗಳಿಂದ ಬೇರ್ಪಡಿಸಲಿಕ್ಕಾಗೋದಿಲ್ಲ. ಅದು ಬೇರೆ ಇದು ಬೇರೆ ಅಲ್ಲ. ಕೈಯನ್ನು ತುಂಡು ಮಾಡಿ ತೆಗೆಯುವ ಕೈ ಬೇರೆ ನಾನು ಬೇರೆ ಹೇಳಿಕಾಗ್ತದೆ. ಕಾಲು ಅದು ಬೇರೆ ಕಿತ್ತು ಬಿಸಾಡುವ ಆಗತ್ತಾಗೋದಿಲ್ಲ. ಆಗೋದಿಲ್ಲ. ಅದು ಒಂದು ಪೂರ್ಣ ಘಟಕವಾಗಿ ಇರುವಂಥದ್ದು ಒಬ್ಬ ವ್ಯಕ್ತಿಯಲ್ಲಿ. ಅದನ್ನು ನೀವು ಗುರುತಿಸುವುದಾದರೆ ಅದನ್ನು ವಿಶ್ಲೇಷಣೆ ಮಾಡ್ತೀವಿ ಅಂತ. ಅದನ್ನು ನೀವು ಅಧ್ಯಾಪಕರು ಹೇಳ್ತಾರೆ, ಒಂದು ಈ ಪ್ರಾಜೆಕ್ಟ್ ಮಾಡಿಕೊಂಡು ಬನ್ನಿ ಅಥವಾ ಈ ಹೋಮ್ವರ್ಕ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಮರು ದಿವಸ ಬರ್ತೇವೆ. ಕೆಲವು ತಪ್ಪು ಮಾಡಿರ್ತೇವೆ, ಕೆಲವು ಸರಿ ಮಾಡಿಲ್ಲ, ಅರ್ಧದ್ದು ಮಾಡಿರ್ತೇವೆ, ಕೆಲವು ಪೂರ್ತಿ ಮಾಡಿರ್ತೇವೆ, ಎಲ್ಲ ಮಾಡಿರ್ತೇವೆ, ಕೆಲವರು ಮಾಡಿಕೊಂಡೆ ಬಂದೇ ಇಲ್ಲ ಅಂತ ಇರ್ತದೆ. ಯಾವುದು ಪ್ರಶ್ನೆಗಳು ಇದನ್ನು ಯಾಕೆ ಮಾಡಿಲ್ಲ ಅಂತ ಪ್ರಶ್ನೆ ಇರ್ತದೆ. ನೀವು ಉತ್ತರ ಹೇಳಬಹುದಲ್ವಾ? ಹೌದಲ್ವಾ? ಯಾವ ಉತ್ತರವೂ ಹೇಳಬಹುದು. ನೀವು ತಪ್ಪು ಉತ್ತರ ಹೇಳಿ ಆ ಸನ್ನಿವೇಶವನ್ನು ತಪ್ಪಿಸಿಕೊಳ್ಳಬಹುದು. ನೀವು ಆ ಸಂದರ್ಭವನ್ನು ನಿಭಾಯಿಸಬಹುದು, ನಿರ್ವಹಣೆ ಮಾಡಬಹುದು, ಮ್ಯಾನೇಜ್ ಮಾಡಬಹುದು. ನೀವು ಮಾಡಬಹುದು. ಆ ಕ್ಷಣಕ್ಕೆ ಮ್ಯಾನೇಜ್ ಮಾಡಬಹುದು.